ಏನೋ ಮಾತಾಡಬೇಕು ಅಂತ ಕರೆಸಿದ್ರಿ, ಏನು ಮಾತಾಡ್ತಾ ಇಲ್ಲ. ನಂಗೆ ಲಲಿತಾ ಅತ್ಗೆ ಬಗ್ಗೆ ತುಂಬ ಚಿಂತೆ ಆಗ್ಬಿಟ್ಟಿದೆ. ಲಲಿತಾ ಅತ್ಗೆ ಬಗ್ಗೆನಾ? ಯಾಕೆ, ಅವ್ರಿಗೇನಾಯ್ತು? ನಂದನ್ ಅವರು ಅವ್ರ ಮಗುನ 4 ದಿನದ ಮಟ್ಟಿಗೆ ತಂದು ಬಿಟ್ಟಿದ್ರು. ಈಗ ವಾಪಸ್ ಕರ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಲಲಿತಾ ಅತ್ಗೆ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ಲಲಿತಾ ಅತ್ಗೆ ಮಗುನ ತುಂಬ ಹಚ್ಕೊಂಡ್ಬಿಟ್ಟಿತ್ತು. ಆ ಮಗು ಇದ್ದಷ್ಟು ದಿನನೂ ಇವರೇ ಆ ಮಗುನ ನೋಡ್ಕೊಂಡಿತ್ತು. ಮಗುನ ಕಳ್ಸಲ್ಲ ಅಂತ ತುಂಬ ಅಳ್ತಾ ಇದ್ರು. ನನಗೂ ಅವ್ರನ್ನ ನೋಡಿದ್ರೆ ಕೆಲವು ಸತಿ ತುಂಬ ಪಾಪ ಅನ್ಸುತ್ತೆ. ಗಂಡ ಮಗುನ ಇಬ್ಬರನ್ನೂ ಒಟ್ಟಿಗೆ ಕಳ್ಕೊಂಡಿದಾರಲ್ಲ, ಹಾಗಾಗಿ ಆ ಮಗು ಮೇಲೆ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ ಅನ್ಸುತ್ತೆ. ಈಗ ಮುಂದೆ ಏನು ಮಾಡೋದು ಅಂತ? ಲಲಿತಾ ಅತ್ಗೆ ಆ ಮಗುನ ವಾಪಸ್ ಕರ್ಸ್ಕೊಂಡು ನಾನೇ ಸಾಕೊಳ್ತೀನಿ ಅಂತಿದ್ದಾರೆ. ಅದು ಹೇಗೆ ಸಾಧ್ಯ? ನಂದನ್ ಅವ್ರಿಗೆ ಅವ್ರ ಹೆಂಡತಿ ಇಲ್ಲದೆ ಇರೋದ್ರಿಂದ ಆ ಮಗುನೇ ಅವ್ರ ಪ್ರಪಂಚ. ಅವ್ರು ಹೇಗೆ ಕಳಿಸ್ಕೊಡ್ತಾರೆ? ಆ ದೇವ್ರು ಯಾವಾಗಲೂ ಹೀಗೇನೆ, ಶ್ರೀಮಂತನೇ ಆಗಿರಲಿ ಬಡವನೇ ಆಗಿರಲಿ, ಏನೋ ಒಂದು ಸಮಸ್ಯೆ ಇಟ್ಟಿರ್ತಾನೆ, ಒಂದು ಕೊರತೆನೂ ಕೊಟ್ಟಿರ್ತಾನೆ. ಹೌದು, ಲಲಿತಾ ಅತ್ಗೆ ಅವ್ರ ಗಂಡ ಮಗುನ ಕಳ್ಕೊಂಡಿರೋರು. ಇಷ್ಟು ದಿನ ನಾವು ಅವ್ರ ಜೊತೆನಲ್ಲಿ ಇದ್ವಿ ಅಂತ ಸಂತೋಷವಾಗಿದ್ರು. ಆದರೆ ಈಗ ನಾನು ಮದುವೆ ಆಗ್ತಾ ಇದ್ದೀನಿ, ವಸುನು ಮದುವೆ ಆಗ್ತಾ ಇದ್ದಾಳೆ. ನಾವಿಬ್ರು ಮದುವೆ ಮಾಡ್ಕೊಂಡು ಬಂದಮೇಲೆ ಅವ್ರಿಗೆ ಒಂಟಿತನ ಕಾಡಕ್ಕೆ ಶುರುವಾಗುತ್ತೆ. ಅಲ್ಲ ರೀ, ಹಾಗಂತ ನಮ್ಮಿಬ್ರು ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳೋ ಪ್ಲಾನ್ ಏನಿಲ್ಲ ತಾನೇ ನೀವು? ನಾನು ಮಾತಾಡ್ತಾ ಇರೋದು ಲಲಿತಾ ಅತ್ಗೆ ಪ್ರಾಬ್ಲಮ್ ಬಗ್ಗೆ, ನಮ್ಮಿಬ್ರು ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳೋ ಬಗ್ಗೆ ಅಲ್ಲ. ಬಾ, ನನಗೆ ಇವಾಗ ಸಮಾಧಾನ ಆಯಿತು. ನಾನಂತೂ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಅಂದ್ಕೊಂಡ್ಮೇಲೆ ತೀರಾ ಖುಷಿಯಾಗಿದ್ದೀನಿ. ಅಮ್ಮನೂ ಅಷ್ಟೇ, ಅವರಲ್ಲಿ ಒಂಥರ ಹೊಸ ಹುರುಪ್ ಬಂದ್ಬಿಟ್ಟಿದೆ. ನನ್ನಲ್ಲಂತ ಮಾಯಶಕ್ತಿ ಏನಿದೆ? ಪ್ರೀತಿಸೋ ಹೃದಯ, ಒಳ್ಳೆ ಮನಸ್ಸು, ಇನ್ನೊಬ್ರಿಗೆ ಸಹಾಯ ಮಾಡುವಂಥ ಒಳ್ಳೆ ಗುಣ ಇದೆ ನಿಮ್ಮಲ್ಲಿ. ಇದಕ್ಕಿಂತ ಇನ್ನೇನು ಬೇಕು? ಓಹೋ, ಹೊಗಳಿದ್ ಸಾಕು. ನಾನೇನಷ್ಟು ಒಳ್ಳೆಯವಳಲ್ಲ, ನಾನು ಸ್ವಲ್ಪ ಜಗಳಗಂಟಿ. ಪರವಾಗಿಲ್ಲ, ನೀವು ಜಗಳ ಮಾಡ್ತಾನೇ ಇರಿ, ಅದನ್ನು ಕೇಳ್ತಾ ಇರ್ತೀನಿ. ಅದು ಒಂಥರ ಚೆನ್ನಾಗಿರುತ್ತೆ. ಹೌದು, ಈಗ ನಿಮ್ಮಮ್ಮ ಹೇಗಿದ್ದಾರೆ? ಪರವಾಗಿಲ್ಲ. ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಇದೇ ಥರ ಮೆಡಿಸಿನ್ಸ್ನ ಕಂಟಿನ್ಯೂ ಮಾಡ್ತಾರೆ, ಇನ್ನೊಂದು 6 ಮಂತ್ಸಲ್ಲಿ ಮುಂಚೆ ಥರ ಆಗ್ತಾರೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಗಾಡ್. ಮತ್ತೇನು ಹೇಳಿದ್ರು ಡಾಕ್ಟರ್? ಇನ್ನೂ ಒಂದು ವಿಚಾರ ಹೇಳಿದ್ರು. ಏನು? ಮೆಡಿಸಿನ್ಸ್ಗಿಂತ ಮುಖ್ಯ ಅವರಿಗೆ ಮನಸ್ಸಿಗೆ ಸಂತೋಷ ಆದರೆ ಇನ್ನೂ ಬೇಗ ರಿಕವರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಅವ್ರ ಕೈಗೊಂದು ಮಗು ಕೊಟ್ಟರೆ ಅವರು ಖುಷಿಯಾಗಿರ್ತಾರಲ್ವ. ಸುನಿಲ್, ನನಗೆ ಈಗಾಗಲೇ ಮದುವೆ ಆಗಿ ಗಂಡನ ಬಿಟ್ಟು ಬಂದಿರೋಳು. ಅದರಿಂದ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ನೋಡಿ, ನಾನು ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಕೂಡ ಮಾಡಿಲ್ಲ, ಮುಂದಕ್ಕೆ ಮಾಡೋದು ಇಲ್ಲ. ನೀವು ಅಷ್ಟೇ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ಮುಂದೆ ಆದಷ್ಟು ನಾವು ಸಂತೋಷವಾಗಿರೋಕ್ಕೆ ಟ್ರೈ ಮಾಡೋಣ. ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋಣ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?